ನೋಡಿ, ನಾನು ಕೂಡ 20 ವರ್ಷಗಳ ಕಾಲ ಈ ತಾಲೂಕಿನ ಸೇವೆ ನನ್ನನ್ನ ನನ್ನ ಜನತೆ 3 ಬಾರಿ ಸತತವಾಗಿ ಆಯ್ಕೆ ಮಾಡಿದ್ರು. ಯಾವತ್ತೂ ಕೂಡ ಇಂಥ ಒಂದು ಯಾವುದೇ ಸಮಾಜದಲ್ಲೂ ಮನಕುಲುಕುವಂತಹ ಘಟನೆ ಆಗಿರಲಿಲ್ಲ. ನಾವು ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ಸಂಬಂಧಿಕರು ಮತ್ತೆ ಯಾವುದೇ ಒತ್ತಡ, ಯಾವುದೇ ಆಮಿಷಗಳಿಗೆ ಬಲಿಯಾಗಲ್ಲ. ಇದು ನಾನು ಮೊನ್ನೆ ಡೆಲ್ಲಿಲಿದ್ರೂ ಕೂಡ ನನ್ನ ಗಮನಕ್ಕೆ ಗ್ರಾಮಸ್ಥರು ತರದೇ ಇದ್ದಿದ್ರೆ ಐಬಿನಲ್ಲಿ 2 ಲಕ್ಷ ರೂಪಾಯಿ ಹಣಕಾಸಿಗೆ ಮಾತನಾಡಿ ತೀರ್ಮಾನ ಆಗೋಗ್ತಿತ್ತು. ತಕ್ಷಣ ಕುಮಾರಣ್ಣರವರ ಗಮನಕ್ಕೆ ತಂದು ಇಂಟೆಲಿಜೆನ್ಸ್ IG ಅವ್ರಿಗೆ ಮಾತಾಡಿಸಿ ಅಲ್ಲಿಂದ ಪೊಲೀಸ್ ಇಲಾಖೆಗೆ ನಾನು SP ಅವ್ರ ಜೊತೆ ಮಾತನಾಡಿ DC ಅವ್ರ ಜೊತೆ ಮಾತನಾಡಿ ಇವ್ರಿಗೆ ನ್ಯಾಯ ಸಿಗದೆ ಇದ್ರೆ ತಾಲೂಕು ಕಚೇರಿ ಮುಂದೆ, ಪೊಲೀಸ್ ಕಚೇರಿ ಮುಂದೆ ಬಾಡಿ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ತಕ್ಷಣ ಸರ್ಕಾರ ಎಚ್ಚೆತ್ತು ಈ ದಿವಸ ಅಟ್ರಾಸಿಟಿ, ಫೋಕ್ಸೋ ಮತ್ತು 376 ಕೂಡ ಆಗಬೇಕು. ಇದು ಆಗಬಾರ್ದಿತ್ತು, ಎಲ್ರಿಗೂ ನೋವು ತರುವಂಥ ವಿಚಾರ. ಆದರೆ ಆ ಕಂಪ್ಲೇಂಟ್ ಕೊಟ್ಟಂಥ ತಕ್ಷಣದಲ್ಲಿ ಒತ್ತಡ ತರದೇ ಇದ್ದಿದ್ರೆ, ನಾವು ರಾಜಕಾರಣಿಗಳಾದಂಥವರು ಒತ್ತಡವನ್ನು ಅವರವರ ಅಧಿಕಾರಿಗಳಿಗೆ ಅವರವ್ರ ಕೆಲಸವನ್ನು ಮಾಡ್ಲಿಕ್ಕೆ ಬಿಟ್ಟಿದ್ದಿದ್ರೆ ಇವತ್ತು ಇಬ್ಬರು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಅದರಿಂದ ಇವರು ಈ ಕುಟುಂಬ ಹೋಗಿ ಏನು ಕಂಪ್ಲೇಂಟ್ ಕೊಡ್ತು, ಆ ಕಂಪ್ಲೇಂಟ್ ಕೊಟ್ಟಾಗ ಇನ್ಸ್ಪೆಕ್ಟ್ರು ಇದನ್ನ ರಿಜಿಸ್ಟರ್ ಮಾಡದೇ ಇರೋ ರೀತಿ ಒತ್ತಡ ತಂದವ್ರು ಯಾರು, ಇವ್ರ ಸಂಬಂಧಿಕರು ಯಾರು, ಮತ್ತೆ 2 ಲಕ್ಷ ರೂಪಾಯಿನ ಕೂತು KR IBನಲ್ಲಿ ಮಾತುಕತೆ ಮಾಡಿದವ್ರು ಯಾರು, ಇದೆಲ್ಲವೂ ಕೂಡ ತನಿಖೆ ಆಗುತ್ತೆ. KR ನಗರದಲ್ಲಿ ನಾವು 2 ಕೇಸ್ ನೋಡಿದ್ದೀವಿ, ಹಿಂದೆ ಕಿಡ್ನಾಪ್ ಕೇಸ್ ವಿಚಾರ ಮತ್ತು ಅಲ್ಲಿ ಇಲ್ಲಿ ಫ್ರೀ ಹ್ಯಾಂಡ್ಸ್ ಸಿಗ್ತಾ ಇರುವ ಪೊಲೀಸರಿಗೆ ಕೆಲಸ ಮಾಡಿದ್ರು. ಈಗ ಒಂಥರದಲ್ಲಿ ನನ್ನ ತಾಲೂಕಿನ ಕೆಲವು ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ 1 ತಿಂಗಳಿಂದ ಸ್ವಲ್ಪ ಒತ್ತಡನೂ ಇರ್ಬೋದು. ಮೋಸ್ಟ್ಲಿ ಅದು ಇಲ್ಲದೆ ಇದ್ರೆ ಆಗ್ತಿರ್ಲಿಲ್ಲ. ನಾನು ಅದನ್ನೇ ಈಗ ಮೊನ್ನೆ ಒಂದು ಕೇಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ 9 ಗಂಟೆ 2ನೇ ತಾರೀಕು 9 ಗಂಟೆ ರಾತ್ರಿ 5 ನಿಮಿಷಕ್ಕೆ ರಿಜಿಸ್ಟರ್ ಆಗುತ್ತೆ. ಆದರೆ ಅವ್ರನ್ನ 8 ಅವರ್ ಮುಂಚೆ ಬೆಳಗ್ಗೆ 12ವರೆಗೆ ಸ್ವಾಧೀನಕ್ಕೆ ತಗೋತಾರೆ. ಈ ಕೇಸಲ್ಲಿ ಇಷ್ಟೊಂದು ದಕ್ಷತೆಯಿಂದ ಕೆಲಸ ಮಾಡುವಂಥ ಠಾಣೆಯಲ್ಲಿ ಒಂದು ಹೆಣ್ಣುಮಗಳಿಗೆ ಅನ್ಯಾಯ ಆಯ್ತಾ ಇದೆ, ಪರಿಶಿಷ್ಟ ಪಂಗಡದ ಹೆಣ್ಮಗಳಿಗೆ ಅನ್ಯಾಯ ಆಯ್ತಾ ಇದೆ ಅಂತೇಳಿ ಇಡೀ ಕುಟುಂಬ ಹೋಗಿ ಕೇಳಿದಾಗ ಯಾಕೆ ನಿರ್ಲಕ್ಷ್ಯ ಆಯಿತು, ಯಾರು ಇದ್ರ ಹಿಂದೆ ಇದ್ದಾರೆ, ಇದ್ರ ಯಾರ ಒತ್ತಡಕ್ಕೆ ಇವರು ಮಣಿದ್ರು, ಅದು ಆಚೆಗೆ ಬರೋದು. ಈಗ ಫೈನಲಿ ಅವರು ಚೆಕ್ ತಗೊಂಡ್ರು, ಈಗ ಅದನ್ನ ದಫನ್ ಮಾಡ್ತಾರೆ. ಈಗ 8.5 ಲಕ್ಷ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆದರೆ ಮತ್ತೆ ಒಂದು ಉದ್ಯೋಗನೂ ಕೂಡ SC/ST ಕಾಯ್ದೆನಲ್ಲಿ ಕೊಡ್ತಾರೆ. ಈ ಕೇಸ್ ರಿಜಿಸ್ಟರ್ ಆದದ್ರಿಂದ ಮತ್ತಿನ್ನು 8.25 ಲಕ್ಷ ಕೊಡ್ತಾರೆ. ಆದರೆ ಸರ್ಕಾರ ವೈಯಕ್ತಿಕವಾಗಿ ಆ ಕುಟುಂಬದ ನೆರವಿಗೆ ಸರ್ಕಾರದ ವತಿಯಿಂದ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ, ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಆಗಿರೋದ್ರಿಂದ, ಸರ್ಕಾರದ ತಾಲೂಕಿನ ಆಡಳಿತ ವೈಫಲ್ಯವೂ ಕೂಡ ಆಗಿರೋದ್ರಿಂದ ಅವರು ಕೂಡ ಈ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾರೆ. ಪೊಲೀಸ್ ಠಾಣೆಗಳು ಕೆಲವರು ಅಲ್ಲೂ ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಇನ್ಸ್ಪೆಕ್ಟರ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಆದರೆ ಅವರನ್ನ ನಮ್ಮ ಒತ್ತಡಕ್ಕೆ ಬೇಕಾದ ರೀತಿ ಕೆಲವ್ರನ್ನ ಬಳಸ್ಕೊಳ್ಳುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದಿಂದ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡಲಿಕ್ಕೆ
ಫ್ರೀ ಹ್ಯಾಂಡ್ ಬಿಡಿ. ಅಲ್ಲ, ಈಗ ಅವ್ರನ್ನ suspend ಮಾಡ್ಲಾಗಿದೆ. ನಾನು ನಾನು ಯಾರ ಬಗ್ಗೆನೂ ಚರ್ಚೆ ಮಾಡಲ್ಲ. ತಾಲೂಕಿನ ಆಡಳಿತ ಅಂದಮೇಲೆ ತಾಲೂಕಿನಲ್ಲಿ ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ಇರ್ತದೆ. ನಾನು ಡೆಲ್ಲಿಲಿದ್ದು ಅಲ್ಲಿಂದ ಮಾತನಾಡಿ ಇದನ್ನ ಕೇಸ್ ರಿಜಿಸ್ಟರ್ ಮಾಡಿಸೋ ತನಕ ಇಲ್ಲಿ ಸ್ಥಳೀಯವಾಗಿದ್ದವ್ರು ಏನ್ ಮಾಡ್ತಿದ್ರು? ಅಲ್ಲ, ಈಗ 2 ಲಕ್ಷ ಯಾರಿಗೆ ಅಂತ? ಇನ್ನೂ ತಲುಪೇ ಇಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಎದುರಿಗೆ. ಅವ್ರಿಗೇನು ಹೇಳಿರೋದು? ಕೇಸ್ ಹಾಕ್ಬಿಡಿ, ಸುಟ್ಟಾಕ್ಬಿಡಿ, ಆಗ ನಿಮ್ಗೆ 2 ಲಕ್ಷ ಕೊಡ್ತೀವಿ. ಈಗ ನಿಮ್ಮ ಎದುರಿಗೆ ಹೇಳಿದ್ರಲ್ಲ, ಆ 2 ಲಕ್ಷ ಯಾರು ಇಸ್ಕೊಂಡ್ ಬಂದಿದ್ದಾರೆ ಅವ್ರು ಕೊಟ್ಟಿಲ್ಲ ಅಂತ ಅವ್ರ ಕುಟುಂಬದವ್ರು ಕೇಳಿ. ಅವ್ರ ತಂದೆ ಅವ್ನ ಮಗನೇ ಅವರಲ್ಲ, ಮಧ್ಯಸ್ಥಿಕೆ ಅವ್ರದೇ, ಮಗನ ಕೈಲಿ ಹಂಗಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಮಧ್ಯಸ್ಥಿಕೆ ಅದು ಅವ್ರು ನಾನು ಯಾಕೆ ನಮಗೆ ಸ್ವಲ್ಪ ಬೆಳಿಗ್ಗೆ ನೆನ್ನೆ ಮೊನ್ನೆಯಿಂದೆಲ್ಲ ಒಂದು ಸ್ವಲ್ಪ ಒಳ್ಳೆ ಕೆಲಸಗಳಾಗಿದೆ. ಈ ಪಾಪದ ಮಾತನ್ನು ನಾವು ಯಾಕೆ ಹೇಳಲಿ? ಆದರೆ ನಾವು ಯಾರೇ ಮಾಡಿರಲಿ, ಯಾವುದೇ ಘಟನೆಗಳನ್ನ ನಮ್ಮ ಮನೆಯಲ್ಲಿ ಹೇಗೆ ಆದರೆ ಏನು ಆಗ್ತಿತ್ತು ಅನ್ನೋದ್ರ ಕಡೆ ಯೋಚನೆ ಮಾಡಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.